ಕರ್ನಾಟಕ ತಮಿಳುನಾಡಿಗೆ ಎಷ್ಟು ನೀರನ್ನು ಹರಿಸಬೇಕು? ಕರ್ನಾಟಕದಲ್ಲಿ ಎಷ್ಟು ನೀರಿದೆ ಈಗ? ಎಷ್ಟು ಕೊರತೆ ಆಗುತ್ತೆ? ಏನು CWMA ಆದೇಶ ಏನಿದೆ ಅದರ ಅನ್ವಯ ಕರ್ನಾಟಕ ಎಷ್ಟು ನೀರು ಕೊಡಬೇಕು? ಯಾಕೆ ನಾವಿಷ್ಟು ಅಂದರೆ ಒಂದು ಸಂಕಷ್ಟದ ಸ್ಥಿತಿಲಿದ್ದೀವಿ ಅಂತ ಸಾರಿ ಹೇಳ್ತಾ ಇದ್ವಿ, ಅವರಿಗೆ ಅರ್ಥ ಆಗ್ತಾ ಇಲ್ಲ. ಇದೆಲ್ಲ ಅಂಕಿ ಅಂಶಗಳ ಜೊತೆ ಡೀಟೇಲ್ಸನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ. ನಾನು ಓಂ ಕಲಿ ಭಾರತ. ಕರ್ನಾಟಕ ವರ್ಷದಲ್ಲಿ ಸಹಜವಾಗಿ 177 TMC ನೀರನ್ನು ತಮಿಳುನಾಡಿಗೆ ಹರಿಸಬೇಕು. ಈ ಸಂದರ್ಭದಲ್ಲಿ ಕರ್ನಾಟಕ ಸರಾಗವಾಗಿ ನೀರನ್ನು, ಬೇಕಾದಷ್ಟು ನೀರನ್ನು ಬಿಟ್ಟು ಬಿಡ್ತಾ ಇತ್ತು. ಬಿಳಿಗುಂಡ್ಲುವಿಂದಿರ್ಬೋದು, ಕರ್ನಾಟಕ KRS ಇಂದಿರ್ಬೋದು, ಎಲ್ಲ ಕಡೆ. ಆದರೆ ಈ ಬಾರಿ ಕರ್ನಾಟಕದಲ್ಲಿ ನೀರಿಲ್ಲ. ನಮ್ಮ ಈ ಬಾರಿಯ ಸೂಪರ್ ಎಲ್ನಿನೋ ಇಂದಾಗಿ ಎಷ್ಟು ಮಳೆಯ ಕೊರತೆ ಆಗಿದೆ ಅನ್ನುವಂಥದ್ದು ಗೊತ್ತು. ಈಗ ಕರ್ನಾಟಕದಲ್ಲಿ ಈಗ KRS ಅಲ್ಲಿ, ಅದು ಬೆಂಗಳೂರವರು ತುಂಬ ಅಲರ್ಟ್ ಆಗಿ ತಲೆ ಕೆಡಿಸ್ಕೊಳ್ಳೋದು ಯಾಕೆ ಅಂದರೆ, ನಮ್ಮ ಬೆಂಗಳೂರಿಗೆ ನೀರಿಲ್ದಂಗೆ ಆಗ್ಬಿಡುತ್ತೆ ಅಂತ. ಕೆಲವೇ ತಿಂಗಳಲ್ಲಿ ನೀರಿಲ್ದಂಗೆ ಆಗುವಂಥ ಪರಿಸ್ಥಿತಿ, ಆಗಸ್ಟ್ ಎಂಡಿಗೆ ನೀರಿಲ್ಲದೆ ಇರುವಂಥ ಪರಿಸ್ಥಿತಿ ಬಂದರೂ ಬರ್ಬೋದು. ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ನೀರಿಲ್ಲ. ಒಳಹರಿವು ಎಷ್ಟಿದೆ ಗೊತ್ತಾ? ಒಳಹರಿವು ಕೇವಲ 5,000 ಕ್ಯೂಸೆಕ್ಸ್ ಅಷ್ಟೇ ಇರುವಂಥದ್ದು. ಏನು ಈ ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿರುವಂಥ ಕಬಿನಿ ಇರ್ಬೋದು, ಎಲ್ಲ ಅಂದರೆ KRS ಇಂದ ಹಿಡ್ಕೊಂಡು ಟೋಟಲ್ ಇರುವಂಥದ್ದು 5,000 ಕ್ಯೂಸೆಕ್ಸ್ ಅಷ್ಟೇ. ಅಂದರೆ ನಾವು ಹಣವನ್ನು ಡೆಪಾಸಿಟ್ ಮಾಡ್ತಾ ಇರೋದು 5,000, ಅದರಲ್ಲಿ ಅವ್ರಿಗೆ ಕೊಡಬೇಕಾಗಿರೋದು 3,500. 5,000 ಬರ್ತಾ ಇರೋದ್ರಲ್ಲಿ ಪ್ರತಿದಿನ 3,500 ಅವ್ರಿಗೆ ಕೊಡ್ತಾ ಹೋದ್ರೆ ನಮ್ಮ ಹತ್ರ ಉಳಿಯೋದು 1,500. ಬೆಂಗಳೂರಿನ ಇಡೀ ಜನರಿಗೆ ನೀರು ಪೂರೈಸಬೇಕು ಅಂತ ಹೇಳಿದ್ರೆ ಅದು ಸಾಧ್ಯನಾ? ಯಾಕಂದ್ರೆ ಬೆಂಗಳೂರಲ್ಲಿ ಈಗ KRS ಅಲ್ಲಿ ಇರುವಂತ ನೀರು 17 TMC, 17.5 TMC ನೀರು ಸದ್ಯಕ್ಕಿದೆ. ಇದು ಇಡೀ ವರ್ಷಕ್ಕೆ ಬೆಂಗಳೂರಿಗೆ ಬೇಕಾಗುವಂತ ನೀರೆಷ್ಟು ಗೊತ್ತಾ? 29 TMC. ಇದೆಯಲ್ಲ, 17 TMC ನೀರು ಬೇಕಾಗೋದು ಅಂದ್ರೆ ಸದ್ಯಕ್ಕಿರೋದು 29 TMC ವರ್ಷಕ್ಕಿಡೀ ಬೇಕಾಗೋದು ಅಂದ್ರೆ ಬಿಡಿ ಮಳೆ ಬರ್ತಾ ಇರುತ್ತೆ. ಈಗ 5,000 ಕ್ಯೂಸೆಕ್ಸ್ ಒಳಹರಿವಿಲ್ವಾ? ಇನ್ನು ಬರುತ್ತೆ ಬಿಡಿ ಸ್ವಲ್ಪ ಅಂತ ಅನ್ಕೋತೀರಾ? ಹಾಗೆ ಅನ್ಕೊಳ್ಳಂಗಿಲ್ಲ. ಯಾಕಂದ್ರೆ ಇಲ್ಲಿ ನಾನು ನಮಗಿರೋ ಮೈನಸ್ ಹೇಳ್ತೀನಿ, ತಮಿಳ್ನಾಡಿಗಿರೋ ಪ್ಲಸ್ ಕೂಡ ಹೇಳ್ತೀನಿ. ನಮಗೆ ನೋಡಿ, ಈಗ 17 TMC ವರ್ಷಕ್ಕೆ ಬೇಕು, 29 TMC ಬೇಕು, 17 TMC ಆಲ್ರೆಡಿ KRS ಅಲ್ಲಿ ಸ್ಟೋರೇಜ್ ಇದೆ. ಆದ್ರೆ ಈ ಸ್ಟೋರೇಜ್ ಅಲ್ಲಿ ಆ ಡೆಡ್ ಸ್ಟೋರೇಜ್ ಅಂತ ಹೋಗುತ್ತೆ ನೋಡಿ, ವೇಸ್ಟ್ ಅಂದ್ರೆ ಈ ಹೂಳು ತುಂಬಿರುವಂತದ್ದು, ಆ ಏನು ತಳಭಾಗದ ಕೆಸರಿದೆಯಲ್ಲ, ಅದನ್ನು ಸೇರ್ಕೊಂಡಿದ್ದು TMC ಲೆಕ್ಕಾಚಾರ. ಹಂಗ್ ನೋಡೋಕ್ ಹೋದ್ರೆ ಈಗ 17 TMC ಅಲ್ಲಿ ಅರ್ಧಕ್ಕರ್ಧ ನೀರನ್ನ ನಾವು ಲೆಕ್ಕನೇ ಇಡಂಗಿಲ್ಲ. ಅಂದ್ರೆ ಇನ್ನೇನಾದ್ರೂ ಆಗಸ್ಟ್ ತಿಂಗಳಲ್ಲಿ ಮಳೆ ಕೊರತೆ ಆದ್ರೆ ಆಗಸ್ಟ್ ಅಂತ್ಯಕ್ಕೇನೆ ಬೆಂಗಳೂರಿನ ಜನ ನೀರಿಲ್ದೆ ಪರಿತಪಿಸಬೇಕಾದಂತ ಪರಿಸ್ಥಿತಿ ಬರುತ್ತೆ. ಇನ್ನು ತಮಿಳ್ನಾಡು ಕೇಳ್ತಾ ಇರೋದು 4.5 TMC ನೀರನ್ನ. ಅಂದ್ರೆ CWMA ಏನು ಆದೇಶ ಕೊಟ್ಟಿದೆ, ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ, ಇದರ ಪ್ರಕಾರ 4.5 TMC ನೀರನ್ನ ತಮಿಳ್ನಾಡಿಗೆ ಹರಿಸಬೇಕು. ಆದ್ರೆ ತಮಿಳ್ನಾಡಲ್ಲಿ ಮೆಟ್ಟೂರಲ್ಲಿ ಆದಷ್ಟು ಆಲ್ರೆಡಿ ನೀರಿದೆ. ಇನ್ನ ಬಹಳ ಮುಖ್ಯವಾಗಿ ಮುಂಗಾರು ಮುಗಿತಾ ಬಂತು. ಹಿಂಗಾರು ಮಳೆ ತಮಿಳ್ನಾಡಿಗೆ ಚೆನ್ನಾಗಾಗುತ್ತೆ. ಇದು ಅತ್ಯಂತ ಸಹಜ. ಪ್ರತಿ ಬಾರಿ ಹಿಂಗಾರು ತಮಿಳ್ನಾಡಿಗೆ ಚೆನ್ನಾಗಿ ಆಗೇ ಆಗುತ್ತೆ. ಅವ್ರು ಆತಂಕ ಪಟ್ಕೊಂಡು ನಮ್ಗೆ ಈಗಲೇ ಕುಡಿಯೋದಿಕ್ಕಿಲ್ಲ, ನಮಗೆ ಈಗಲೇ ಸಮಸ್ಯೆ ಆಗ್ತಾ ಇದೆ, ಅವ್ರು ಯೋಚನೆ ಮಾಡ್ತಾ ಇರೋದು ಈಗ ನಮಗೆ ಕೊಡಿ, ಮುಂದೆ ನಮಗೆ ಬಂದ್ರೆ ಅದನ್ನ ಇಟ್ಕೋತೀವಿ ನಾವು, ನಮಗೆ ಇವಾಗ ಬೇಕು ಅಂತ ಅವರು. ಆದ್ರೆ ಅವ್ರಿಗೆ ಮೆಟ್ಟೂರಲ್ಲಿ ಬೇಕಾದಷ್ಟು ನೀರಿದೆ. ಅವ್ರು ಕೇಳೋದು ಕೃಷಿ ನೀರು, ನಾವು ಕೇಳ್ತಾ ಇರೋದು ಕುಡಿಯೋ ನೀರು ಸ್ವಾಮಿ. ಇಡೀ ವರ್ಷದಲ್ಲಿ 177 TMC ನೀರನ್ನ ಕೊಡಬೇಕು. ಅದು ಹರಿತಾ ಇರುತ್ತೆ. ಅಂದ್ರೆ ಮಳೆ ಜಾಸ್ತಿ ಆದಾಗೆಲ್ಲ ಬಿಡ್ತಾ ಇರ್ತೀವಿ, TMC ಲೆಕ್ಕನೇ ಇಲ್ಲ. ಅದು TMC ಲೆಕ್ಕ ಯಾರು ಇಟ್ಕೊಳ್ಳಲ್ಲ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನ್ ಗೊತ್ತಾ? ಬಿಳಿಗುಂಡ್ಲು KRS ಇಂದ ನೀರನ್ನು ಹರಿಸಿದ್ರೆ ಅದು ತಮಿಳ್ನಾಡು ಮುಟ್ಟೋ ವೇಳೆಗೆ ಅಲ್ಲಿ 4.5 TMC ಮುಟ್ಟಬೇಕು ಅಂದ್ರೆ ಇಲ್ಲಿ 6.5 TMC ನೀರನ್ನ ಬಿಡಬೇಕು. ಮಧ್ಯದಲ್ಲಿ ಅಷ್ಟು ಪೋಲಾಗಿ ಹೋಗುತ್ತೆ, ಅಷ್ಟು ಬಳಕೆ ಮಾಡ್ಕೋತಾರೆ ಆ ಭಾಗದವರು. ಅಂದ್ರೆ ತಮಿಳ್ನಾಡು ಲೆಕ್ಕ ಹಾಕೋದು ನಮಗೆ 4.5 TMC ಬಂತ ಅಂತ ಅಳತೆಗೋಲಲ್ಲಿ, ಮಾನದಂಡದಲ್ಲಿ. ಅಲ್ಲಿ 4.5 TMC ಬರಬೇಕು ಅಂದ್ರೆ ಇಲ್ಲಿ 6.5 TMC ಹರಿಸಿರ್ಬೇಕು, ಇಲ್ಲಿಂದ ಬಿಟ್ಟಿರ್ಬೇಕಷ್ಟನ್ನ. ಇಲ್ಲಿ ಬಿಡೋದಕ್ಕೆ ಇರೋದೇ 17 TMC, 17.5 TMC ಅಂತ ಹೇಳಿದ್ರೆ ಪ್ರತಿ 15 ದಿನಕ್ಕೊಮ್ಮೆ 4.5 TMC ಅಂತ ಅನ್ಕೊಳ್ಳಿ. 2 ತಿಂಗಳಿಗೆ 9 TMC ಆಯ್ತು.
ಆಮೇಲೆ ಅದ್ರ ಆಚೆಗೆ ಏನು 4 ತಿಂಗಳಿಗೆ 17 TMC ಆಗೋಯ್ತು. ಈ ಬಾರಿ ಸೂಪರ್ ಎಲ್ ನೀನೋ ಇದೆ, ಮಳೆ ಬರಲೇ ಇಲ್ಲ ಅಂತ ಅನ್ಕೊಳ್ಳಿ. ಮಳೆ ತೀರಾ ಕಡಿಮೆ ಆಗೋಯ್ತು. ಆಗ ನೀರು ಎಲ್ಲಿಂದ ಬರಬೇಕು? ಆಲ್ರೆಡಿ ಗ್ರೌಂಡ್ ವಾಟ್ರು, ಸರ್ಫೇಸ್ ವಾಟ್ರು ಕೊರತೆ ಇದೆ. ಆಲ್ರೆಡಿ ಎಲ್ಲೂ ಕೂಡ ಗ್ರೌಂಡ್ ವಾಟರ್ ಸಿಗ್ತಾ ಇಲ್ಲ. ಬೋರ್ವೆಲ್ಗಳಲ್ಲಿ ನೀರಿನ ಕೊರತೆ ಇದೆ. ನೀರೇ ಇಲ್ಲ ಅಂದ್ರೆ ಏನ್ ಮಾಡಕ್ ಸಾಧ್ಯ? ಮೊನ್ನೆ GS ಶ್ರೀನಿವಾಸ್ ರೆಡ್ಡಿ ಅವರು ಏನು ಕರ್ನಾಟಕ ಸ್ಟೇಟ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್ನವರು ಹೇಳ್ತಾ ಇದ್ರು, ನಾವು ಅಕ್ಕಿನೋ ಗೋಧಿನೋ ಸಮಸ್ಯೆ ಆಯ್ತು ಅಂದ್ರೆ ಇನ್ನೊಂದ್ ಕಡೆಯಿಂದ ತರಿಸ್ಕೋಬಹುದು, ನೀರಿನ ಸಮಸ್ಯೆ ಆಯ್ತು ಅಂದ್ರೆ ಎಲ್ಲಿಂದ ತರಿಸ್ಕೊಳ್ಳೋಣ? ಅದು ನೀರೇನು 1-2 ಲೀಟರ್. ಬೆಂಗಳೂರಲ್ಲಿ ಒಬ್ಬ ವ್ಯಕ್ತಿಗೆ 120 ಲೀಟರ್ ಆವರೇಜ್ ಆಗಿ ಕೊಡ್ತಾ ಇದ್ದಾರೆ. ಸೊ ಆವರೇಜ್ ಆಗಿ 120 ಲೀಟರ್ ಅಂತ ಹೇಳಿದ್ರೆ ಯೋಚನೆ ಮಾಡಿ, 150 ಕೋಟಿ ಜನರಿಗೆ ನೀರು ಕೊಡಬೇಕು ಅಂತ ಹೇಳಿದ್ರೆ ಬೆಂಗಳೂರಲ್ಲಿ KRS ನೀರಿಲ್ಲ ಅಂತ ಹೇಳಿದ್ರೆ ಲಬಲಬ ಅಂತ ಬಾಯಿ ಬಡ್ಕೋಬೇಕು. ಏನ್ ಮಾಡಕ್ ಸಾಧ್ಯ? ಈ ವರ್ಷ ಸೂಪರ್ ಎಲ್ ನೀನೋ ಅಂತ ಹೇಳಿದ್ರೆ ಇದೇ ರೀತಿ, ಅಂದ್ರೆ ತಂಪಾದ ಹವೆ ಇರುತ್ತೆ, ಮಳೆ ಬರೋದಿಲ್ಲ, ಒಂಚೂರೆಲ್ಲ ಒಂದೊಂದು ಹನಿಗಳು ಬೀಳುತ್ತೆ, ಅದು 1 ನಿಮಿಷದಲ್ಲಿ ನಿಂತು ಹೋಗುತ್ತೆ. ಸುರಿದ್ರೆ ಮಳೆ ಹೆಂಗ್ ಸುರಿಯುತ್ತೆ ಅಂದ್ರೆ 1 ವಾರದ ಮಳೆ 1 ಗಂಟೆಯಲ್ಲಿ ಸುರಿದು ಹೋಗುತ್ತೆ. ಇದು ನೀರನ್ನ ನಾವು ಕಾಪಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ. ಈ ಬೆಂಗಳೂರಲ್ಲಿ ಮಳೆ ಸುರಿದ್ರು ಲೆಕ್ಕಕ್ಕಿಲ್ಲ, ಅದು ವೇಸ್ಟ್. ಕಾವೇರಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ನೀರು ಅಂದ್ರೆ ಈ ಕೊಡಗು ಹಾಸನ ಭಾಗದಲ್ಲಿ ಏನ್ ಮಳೆ ಬರುತ್ತೆ, ಆ ತಲಕಾವೇರಿಯಿಂದ ಏನ್ ಬರುತ್ತೆ ಆ ಭಾಗದಲ್ಲಿ, ಅಲ್ಲಿ ಬಂದಂತ ನೀರನ್ನ KRS ಶೇಖರಣೆ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ಆ ಭಾಗದಲ್ಲಿ ಮಳೆ ಇಲ್ಲ, ಆ ಭಾಗದಲ್ಲಿ ಮಳೆ ಕೊರತೆ ಇದೆ. ಎಷ್ಟು ಕೊರತೆ ಇದೆ ಗೊತ್ತಾ? 40% ಕೊರತೆ ಇದೆ ಈ ಬಾರಿ. ಅಂದ್ರೆ ನೀವು ಒಂದು ವಿಚಾರ ಅರ್ಥ ಮಾಡ್ಕೊಳ್ಳಿ, ಎಲ್ಲಿ ಮಲೆನಾಡು ಇದೆಯೋ, ಎಲ್ಲಿ ಮಲೆನಾಡು ಅಂದ್ರೆ ಬೆಟ್ಟ ಗುಡ್ಡಗಳಿರುವಂತಹ ಜಾಗದಲ್ಲಿ ಮೋಡಗಳನ್ನ ತಡೆದು ಬೆಟ್ಟ ಗುಡ್ಡಗಳು ಮಳೆ ಸುರಿಸ್ತವೆ ಅಂತ ಹೇಳ್ತಾರೆ, ಅಲ್ಲೇ 40% ಕೊರತೆ ಇದೆ. ಇನ್ನು ಮೇಲ್ ಬರ್ತಾ ಬರ್ತಾ ಆ ಮಳೆ ಕೊರತೆ ಜಾಸ್ತಿ ಆಗಿದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ತೊಗರಿ, ಸೋಯಾಬೀನ್, ಕಬ್ಬು ಹಾಕಿದವರು ಅದು ಒಣಗೋಗಿ ಒಣ ಹವೆಯಿಂದಾಗಿ ಆ ಬೆಳೆ ಹೋಗಿ ಮತ್ತೊಂದು ಮಳೆ ಬರುತ್ತಾ ಅಂತ ಕಾಯ್ತಾ ಇದ್ದಾರೆ. ಒಂದಷ್ಟು ಜನ ಗುಳೆ ಹೊರಟಿದ್ದಾರೆ ಗೋವಾಗೆ, ಉಡುಪಿ, ಮಂಗಳೂರು, ಬೇರೆ ಬೇರೆ ಭಾಗಗಳಿಗೆ ಕೆಲಸ ಹುಡುಕೊಂಡು. ಹೀಗಿರುವಾಗ ಬೆಂಗಳೂರು ಜನ ಏನ್ ಮಾಡಕ್ ಸಾಧ್ಯ? ಬೆಂಗಳೂರಿಗೆ ಏನಾದ್ರೂ ಕಾವೇರಿ ನೀರಿಲ್ಲ ಅಂತ ಹೇಳಿದ್ರೆ, ಈಗ ಎಚ್ಚೆತ್ತುಕೊಳ್ಳಿಲ್ಲ ಅಂತ ಹೇಳಿದ್ರೆ, ಸರ್ಕಾರ ನಿರ್ಧಾರ ಮಾಡಿದೆ ನಾವು ನೀರು ಹರಿಸೋದಿಲ್ಲ, ಅದು CWMA ಆದೇಶವನ್ನು ಉಲ್ಲಂಘಿಸಿದ್ರೂ ಪರವಾಗಿಲ್ಲ, ನಾವು ನೀರು ಹರಿಸೋದಿಲ್ಲ ಅಂತ. ಇನ್ನು ಭಾನುವಾರ ಸರ್ವಪಕ್ಷ ಸಭೆಯನ್ನು DK ಶಿವಕುಮಾರ್ ಕರೆದಿದ್ದಾರೆ. ಇಲ್ಲಿ ಇವತ್ತಾಗ್ಲೇ ಜಲಶಕ್ತಿ ಸಚಿವರನ್ನ BJPಯ ಸಂಸದರುಗಳು ಭೇಟಿನೂ ಕೂಡ ಆಗಿದ್ದಾರೆ. ತತ್ಕ್ಷಣದಲ್ಲಿ ಏನಾದ್ರೂ ಮಾಡೋದಿಕ್ ಸಾಧ್ಯ ಆಗುತ್ತಾ? ತತ್ಕ್ಷಣಕ್ಕೆ ಪರಿಸ್ಥಿತಿಯನ್ನ, ಅಂದ್ರೆ ಡ್ರೋನ್ ಸರ್ವೆ ಮಾಡಬೇಕು, ಎಲ್ಲಿ ನೀರಿದೆ ಎಲ್ಲಿ ನೀರಿಲ್ಲ. ತಮಿಳುನಾಡಿನ CM ಕರ್ನಾಟಕಕ್ಕೆ ಬಂದು ಮಾತುಕತೆ ಆಗಿ, ಸೊ ಎರಡೂ ರಾಜ್ಯಗಳಿಗೆ ಅನ್ಯಾಯ ಆಗದೆ ಇರೋ ರೀತಿಯಲ್ಲಿ, ಯಾರಿಗೂ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಪರಿಸ್ಥಿತಿನ ತಿಳಿ ಮಾಡಬೇಕು, ಪರಿಹರಿಸಬೇಕು. ಆಗ್ಲೇ ಪ್ರತಿಭಟನೆ, ಜನರ ಆಕ್ರೋಶ ಮಂಡ್ಯ, ಮೈಸೂರು, ಬೆಂಗಳೂರು ಎಲ್ಲ ಕಡೆ ಶುರುವಾಗಿದೆ. ಸರ್ಕಾರ ಇದನ್ನು ತಿಳಿ ಮಾಡಬೇಕು ಅಂದ್ರೆ ತತ್ಕ್ಷಣದಲ್ಲಿ ತಮಿಳ್ನಾಡಿನ ಜೊತೆ ಸಂಪರ್ಕ ಸಾಧಿಸಿ ಅವರಿಂದಾನೇ ಇದಕ್ಕೆ ಒಂದು ಪರಿಹಾರ ಕಂಡುಕೋಬೇಕು. ತುಂಬಾ ಅಂದ್ರೆ ಕಮ್ಯುನಿಕೇಶನ್ ಚೆನ್ನಾಗಿ ಮಾಡುವಂತ, ಅಂದ್ರೆ ತುಂಬಾ ಏನೋ ತಮಿಳು ಪ್ರಾದೇಶಿಕತೆ, ನಮ್ದು ದ್ರಾವಿಡ, ನಮ್ದು ನಾವು ಯಾರ ಮಾತನ್ನು ಕೇಳಲ್ಲ ಅನ್ನುವ ಸ್ಥಿತಿಯಲ್ಲಿ ಇದ್ದಂತ DMK ಈಗಿಲ್ಲ. ಈಗಿರುವ TVK ಅದಕ್ಕೆ ಕಾಂಗ್ರೆಸ್ನವರು ಬೆಂಬಲ ಕೊಟ್ಟಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ. ಅಟ್ಲೀಸ್ಟ್ ಕರ್ನಾಟಕಕ್ಕೆ ವಿಜಯ್ ಬರೋಕ್ಕಾಗುತ್ತೋ ಇಲ್ವೋ ಪರಿಸ್ಥಿತಿ, ಜನರ ಒಂದಷ್ಟು ಏನು ಅವ್ರು ಬರ್ತಾರೆ ಅಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರೋದು, ಇದೆಲ್ಲ ಕಾರಣ ಆಗುತ್ತೆ. ಅಥವಾ ಈಗಿನ ಕಾವೇರಿ ಹೋರಾಟದ ನಡುವೆ ಅವ್ರು ಇಲ್ಲಿ ಬಂದ್ರೆ ಅದಕ್ಕೊಂದು ಪ್ರತಿಭಟನೆ ಕೂಡ ಆಗ್ಬೋದು. ಇದೆಲ್ಲವನ್ನು ನೋಡ್ಕೊಂಡು ಅವ್ರು ಬರದೇ ಇದ್ರೂ ಪರವಾಗಿಲ್ಲ, ಅವರು ಮುಖ್ಯಮಂತ್ರಿಗಳ ನಡುವೆ ಸಮಾಲೋಚನೆ ಆಗಿ ಅವರೊಂದು ಸ್ವಲ್ಪ ಅರ್ಥ ಮಾಡ್ಕೊಂಡು ವಿಚಾರನ, ಕರ್ನಾಟಕದಲ್ಲಿ ಕುಡಿಯೋ ನೀರಿಗೆ ಸಮಸ್ಯೆ ಇದೆ, ನಮ್ದು ಕೃಷಿಗಲ್ವಾ, ಮೆಟ್ರೋ ಡ್ಯಾಮ್ನಲ್ಲಿ ಸಾಕಷ್ಟು ನೀರಿದೆ ಅಂತ ಅರ್ಥ ಮಾಡ್ಕೊಂಡ್ರೆ ಬಹುಶಃ ಸೆನ್ಸಿಬಲ್ ಆಗಿ ವಿಚಾರ ಮಾಡಿದ್ರೆ ಈ ಸಮಸ್ಯೆ ಏನು ಸಾಲ್ವ್ ಆಗುತ್ತೆ. ಇಲ್ಲ ಅಂದ್ರೆ ಪಾಪ ರೈತರು ಅನುಭವಿಸುವಂತ ಸಂಕಷ್ಟ, ಜನಸಾಮಾನ್ಯರಿಗೆ ನೀರಿಲ್ಲದೆ ಆಗುವ ಪರದಾಟ, ಇದು ಪ್ರತಿನಿತ್ಯದ ಗೋಳಾಗುತ್ತೆ. ಇದಾಗಬಾರದು. ಇದು ನಮ್ಮ ಸುಮನ್ TV ಕನ್ನಡದ ಕಳಕಳಿ. ಮತ್ತಷ್ಟು ಈ ರೀತಿಯ ವಿಚಾರಗಳನ್ನ, ಕಳಕಳಿಯನ್ನ ನಿಮ್ಮ ಮುಂದೆ ತರ್ತಾ ಇರ್ತೀವಿ. ನೋಡ್ತಾ ಇರಿ ಸುಮನ್ TV ಕನ್ನಡ.